ಹಾಯ್ ಹಲೋ ಫ್ರೆಂಡ್ಸ್, ಶಶಿ ಕ್ರಿಯೇಟಿವ್ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಮನೆ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆದರೆ ಲೈಕ್, ಕಮೆಂಟು, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಮಾಡಿ, ಮರಿಬೇಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಸ್ಟಾರ್ಟಿಂಗ್ ನಮ್ಮ ಮನೆಯಿಂದ, ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಬಂದುಬಿಟ್ಟು ಫಸ್ಟ್ ಎಂಟ್ರೆನ್ಸ್. ಇದು ಬಾಗಿಲು, ಫಸ್ಟ್ ಎಂಟ್ರೆನ್ಸ್. ಇದು ಒಳಗಡೆ ಹೋಗ್ತೀನಿ ಫಸ್ಟು. ಇದು ಹಾಲಲ್ಲಿ ಫಸ್ಟ್ ಬಾಗಿಲಲ್ಲಿ ಕೂಲರ್ ಇಟ್ಟಿದ್ದೀನಿ. ಮತ್ತು ಇನ್ವರ್ಟ್ರ್ ಇದೆ. ಇದು ಮಿಷಿನ್ ಇಟ್ಟಿದ್ದೀನಿ ಇಲ್ಲಿ. ಹೀಗೆ ಬಂದರೆ ನನ್ನ ಮಕ್ಕಳು ಆಟ ಆಡೋದು ಶಟ್ಲ್ ಕಾಕ್ ಹಾಕಿದ್ದಾರೆ. ಇದು ಮೇಲ್ಗಡೆ ಗಣೇಶನದು ಫೋಟೋ ಹಾಕಿದ್ದೀನಿ. ಮತ್ತು ಇಲ್ಲಿ ಇದು ನಮ್ಮ ಮ್ಯಾರೇಜ್ ಫೋಟೋ, ಆ್ಯನಿವರ್ಸರಿಗೆ ತೆಗೆಸಿದ್ದು. ಮಂತ್ರಾಲಯಕ್ಕೆ ಹೋಗಿದ್ನಲ್ಲ, ಅಲ್ಲಿ ತೆಗೆಸಿದ್ದಿದ್ದು. ಇದು ನಮ್ಮ ಮಾವನವರು. ಇದು ಬಂದುಬಿಟ್ಟು ಉಯ್ಯಾಲೆ, ನಮ್ಮ ಮದುವೆ ಟೈಮಲ್ಲಿ ತವ್ರ ಮನೆಯಿಂದ ಕೊಟ್ಟಿದ್ದಿದ್ದು. ನಾನು ಇಲ್ಲಿ ಬಂದುಬಿಟ್ಟು ರಾಯರ್ ಫೋಟೋ ಹಾಕಿದ್ದೀನಿ. ಈ ಕಡೆ ಬಂದು ನನ್ನ ಮಗನ ಫೋಟೋ ಮತ್ತು ಗಡಿಯಾರ ಇದೆ. ಹಾಗೆ ಟಿ ವಿ ಮತ್ತು ಎಲ್ಲ ನಮ್ಮ ಮನೆಯವರು ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಲ್ಯಾಪ್ಟಾಪು ಮತ್ತು ಬುಕ್ಸ್ ಎಲ್ಲ ಇಲ್ಲಿದೆ ನಮ್ಮ ಮನೆಯವ್ರದ್ದು. ಮೇಲ್ಗಡೆ ಈ ಥರ ಹಾಕಿದ್ದೀನಿ. ಆ ಕಡೆ ಬಂದುಬಿಟ್ಟು ಅಡುಗೆ ಮನೆ. ಇದು ಬೆಡ್ರೂಮು. ಇದು ನಮ್ಮ ಮನೆಯವ್ರ ಎಲ್ಲ ಬುಕ್ಸ್ ಇವೆಲ್ಲ ಇಷ್ಟೊಂದಿದೆ ನೋಡಿ ನಮ್ಮ ಮನೆಯವ್ರ ಬುಕ್ಸು. ಮೇಲ್ಗಡೆ ಎಲ್ಲ ಮಕ್ಕಳದು ಪೌಡ್ರು, ಸ್ಟಿಕ್ಕರು ಅವೆಲ್ಲ ಇದೆ ಮೇಲ್ಗಡೆ. ಇಲ್ಲಿ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ಮತ್ತು ಬುದ್ಧ ಬರೆದಿದ್ದಾರೆ. ಕ್ಯಾಲೆಂಡ್ರ್ ಇದೆ. ಇದು ನಮ್ಮ ಮ್ಯಾರೇಜ್ ಟೈಮಲ್ಲಿ ಇದು ಕೊಟ್ಟಿದ್ದಾರೆ ಕನ್ನಡಿ. ಇದು ಬಂದುಬಿಟ್ಟು ಇದು ಒಂದು ಕನ್ನಡಿ ಇಲ್ಲಿ ಹಾಕಿದ್ದೀನಿ ನೋಡಿ. ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿನೂ ಇದ್ದಾರೆ. ಇದು ಬಂದುಬಿಟ್ಟು ನನ್ನ ಹ್ಯಾಂಡ್ ಬ್ಯಾಗ್. ಇದು ನೋಡಿ ಟೋಟಲಾಗಿ, ಇದು ಬಂದುಬಿಟ್ಟು ಟೋಟಲಾಗಿ ನಮ್ಮ ಮನೆ ಹಾಲ್ ಇದೆಲ್ಲ. ಈಗ ಬೆಡ್ರೂಮ್ ತೋರಿಸ್ತೀನಿ. ಇದೇನು ನೋಡಿ ಬೆಡ್ರೂಮು. ಇದು ಬಂದುಬಿಟ್ಟು ಬೀರು, ಡಬಲ್ ಡೋರ್ದು ಇದು ಬೀರು. ಇದು ಬಂದುಬಿಟ್ಟು ಮಕ್ಕಳದ್ದು ಪುಸ್ತಕ ಅವೆಲ್ಲ ಇಲ್ಲಿದೆ. ನಮ್ಮ ಮನೆಯವ್ರದ್ದು ಇಲ್ಲಿ ಇಷ್ಟು ಪುಸ್ತಕಗಳಿವೆ. ಇಲ್ಲಿ ಬಂದುಬಿಟ್ಟು ಬಟ್ಟೆ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ, ಡೈಲಿ ಯೂಸ್ದು. ಇದು ಇಲ್ಲೊಂದು ರೂಮಲ್ಲಿ ಒಂದು ಕನ್ನಡಿ ಹಾಕಿದ್ದೇನೆ. ಇಲ್ಲೊಂದು ಗಡಿಯಾರ ಇದೆ. ಮತ್ತು ಇದು ನಮ್ಮ ಮನೆಯವರು, ನನ್ನ ಮಕ್ಕಳು ಇರೋದು ಒಂದು ಫ್ಯಾಮಿಲಿ ಫೋಟೋ ಇಲ್ಲಿ ಹಾಕಿದ್ದೀನಿ. ಇದು ಡಬಲ್ ಬೀರು. ಇದು ಇಲ್ಲೊಂದು ನನ್ನ ಮಗಂದು ಒಂದು ಟಾಯ್ ಇಟ್ಟಿದ್ದಾನೆ, ಟೆಡ್ಡಿ ಬೇರ್. ಇದಿಷ್ಟು ನಮ್ಮ ಬೆಡ್ರೂಮು. ಇವಾಗ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಇದು ನೋಡಿ ಅಡುಗೆ ಮನೆ. ಸ್ಟಾರ್ಟಿಂಗ್ ತೋರಿಸ್ಬಿಡ್ತೀನಿ. ದೇವ್ರ ಮನೆ ಅವಾಗೆ ಹೇಳ್ದಂಗೆ ಇದು ದೇವ್ರ ಮನೆ. ನಾನು ಪೂಜೆ ಮಾಡೋವಂಥ ರಾಯರು ಇರುವಂಥ ಸ್ಥಳ ಇದು. ಇದು ನೋಡಿ ಈ ಥರ. ಇವತ್ತು ಸೋಮವಾರ ಎಲ್ಲ ಪೂಜೆ ಮಾಡಿದ್ದೆ. ನೋಡಿ ನಾನು ಮಂತ್ರಾಲಯಕ್ಕೆ ಹೋದಾಗ ಇದು ಮೃತ್ತಿಕೆ ಪ್ರಸಾದ ಅಂತೇಳಿ ಸಿಗುತ್ತೆ, ಅದನ್ನು ತಂದಿದ್ದೆ ನಾನು. ರಾಯರ ಮೃತ್ತಿಕೆ ಪ್ರಸಾದ ಇದು. ಈಗ ಹಾಗೆ ಬಂದರೆ ಇಲ್ಲಿ ಸಾಮಾನೆಲ್ಲ ಹಾಕಲಿಕ್ಕೆ, ಪ್ಲೇಟು, ಗ್ಲಾಸ್ ಅವೆಲ್ಲ ಹಾಕಲಿಕ್ಕೆ ಒಂದು ಸ್ಟ್ಯಾಂಡ್ ಹಾಕಿದ್ದೀನಿ. ಈ ಕಡೆ ಬಂದುಬಿಟ್ಟು ದೋಸೆ ಹಂಚು, ಮತ್ತು ಈ ಕಡೆ ಫ್ರಿಜ್ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಿ. ಇದು ಫ್ರಿಜ್ಜು ಈ ಥರ ಇದೆ ನೋಡಿ ಫ್ರಿಜ್.
ಈ ಥರ ಇಟ್ಕೊಂಡಿದ್ದೀನಿ. ಇದು ಒಂದು ಫ್ರಿಜ್ಜು. ಹಾಗೆ ಬಂದರೆ ಗ್ಯಾಸ್ ಕಟ್ಟೆ, ಈಗೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಹಾಕಿದ್ದೀನಿ. ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೇನೆ ಅಡುಗೆ ಮನೆಯಲ್ಲಿ. ಇವೆಲ್ಲ ಚಟ್ನಿ ಪುಡಿ, ತುಪ್ಪ ಅವೆಲ್ಲ. ಹೀಗೆ ಬಂದರೆ ಮೇಲ್ಗಡೆ ಎಲ್ಲ ಡಬ್ಬ, ಬೇಳೆ, ಖಾರ, ಉಪ್ಪು, ಹಾರ್ಲಿಕ್ಸ್ ಪೌಡ್ರು, ಹಿಟ್ಟು ಎಲ್ಲ ಈ ಥರ ರೇಷನ್ನು ಒಂದು ಡಬ್ಬೆಯಲ್ಲಿ ತುಂಬಿಟ್ಕೊಂಡಿದ್ದೀನಿ. ಹಾಗೆ ಬಂದರೆ ಇದು ಒಂದು ಪಡ್ಡು ಹಂಚು, ಮತ್ತು ಇದು ಗ್ಯಾಸು, ಇದು ಸಿಂಕ್. ಹಾಗೆ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನಿಗೆ ಬೇಕಾದಂಥ ಸಾಮಾನುಗಳು ಮೇಲ್ಗಡೆ ಹಾಕಿದ್ದೀನಿ. ನನಗೆ ಯೂಸ್ ಇಲ್ಲಲ್ಲ, ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ತೆಗಿತೀನಿ. ಹಾಗೆ ಬಂದರೆ ಬಚ್ಚಲ ಮನೆ ಮತ್ತು ಸ್ಟೋರ್ ರೂಮ್ ಇದೆ, ತೋರಿಸ್ತೀನಿ. ಹಾಗೆ ಬಂದರೆ ಇಲ್ಲಿ ಒಂದು ಫಿಲ್ಟ್ರ್ ಇಟ್ಕೊಂಡಿದ್ದೀನಿ. ಮತ್ತು ನೀರು ಒಂದಿನ ಬಿಟ್ಟು ಒಂದಿನ ಬರುತ್ತಲ್ವ, ಈ ಥರ ತುಂಬಿಟ್ಕೊತೀವಿ. ಮತ್ತು ಟ್ಯಾಂಕು ಮತ್ತು ಕೊಡ. ಇಲ್ಲಿ ಮಿಕ್ಸರು ಮತ್ತು ಇವೆಲ್ಲ ಡಬ್ಬಗಳು. ಇದು ಒಂಥರ ಶೋಕೇಶ್ ಅಂತಲೇ ಹೇಳ್ಬೋದು. ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ನನ್ನ ಅಡುಗೆ ಮನೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಬನ್ನಿ, ನಾನು ಸ್ಟೋರ್ ರೂಮು ಮತ್ತು ತೋರಿಸ್ತೀನಿ. ಇದು ಸ್ಟೋರ್ ರೂಮು ಮತ್ತು ಬಚ್ಚಲ ಮನೆ. ಇದು ಸ್ಟೋರ್ ರೂಮು, ಇದು ಬಚ್ಚಲ ಮನೆ. ಅಷ್ಟೇ ತೋರಿಸೋದು, ಡೀಟೇಲಾಗಿ ತೋರಿಸಿಲ್ಲ. ಈಗ ಬನ್ನಿ ಹೊರಗಡೆ ಹೋಗೋಣ. ಟೋಟಲಾಗಿ ನನ್ನ ಅಡುಗೆ ಮನೆ ಈ ಥರ ಇದೆ ನೋಡಿ. ಕೆಳಗಡೆ ಇವೆಲ್ಲ ಡಬ್ಬಗಳು, ಸ್ಟೀಲ್ ಡಬ್ಬದಲ್ಲಿ ರೇಷನ್ ಜಾಸ್ತಿ ಮಿಕ್ಕಿರುತ್ತಲ್ವ, ಅವೆಲ್ಲ ಈ ಡಬ್ಬದಲ್ಲಿ ಹಾಕಿರ್ತೀನಿ. ಇವೆಲ್ಲ ಅಡುಗೆ ಮಾಡಿದ್ದು ಈ ಟೇಬಲ್ ಮೇಲೆ ಇಡ್ತೇನೆ. ಇವೆಲ್ಲ ಸಾಮಾನೆಲ್ಲ ಕೆಳಗಡೆ ಇಟ್ಕೊತೀನಿ. ಈ ಕಡೆ ಇಟ್ಟು ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಟೋಟಲಾಗಿ ನನ್ನ ಅಡುಗೆ ಮನೆ ಇದು ನೋಡಿ. ಇವಾಗ ಹೊರಗಡೆ ಹೋಗೋಣ. ಇವಾಗ ಈ ಕಡೆ ಬಟ್ಟೆ ಒಗೆಯೋದಿದ್ದು. ಇದು ಒಂದು ಟಾಯ್ಲೆಟ್ ರೂಮ್, ಇದು ನಾನು ತೋರಿಸಲ್ಲ. ಹಾಗೆ ಇಲ್ಲೊಂದು ಚಪ್ಪಲ್ ಸ್ಟ್ಯಾಂಡ್ ಹಾಕಿದ್ದೀನಿ. ಇದು ನೋಡಿ, ನಮ್ಮದು ಪೂರ ಅಲ್ಲಿ ಮಟ್ಟ ಇರೋದು ಗೇಟ್. ಈ ಕಡೆ ಎಲ್ಲ ಬಟ್ಟೆ ಹಾಕಿದ್ದೀನಿ. ಇಷ್ಟು ನೋಡಿ. ಇಷ್ಟಿದೆ ಈ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇಗಿತ್ತು ನಮ್ಮ ಮನೆ ಹೋಮ್ ಟೂರು ಅಂಥೇಳಿ ತಿಳಿಸಿ. ಥ್ಯಾಂಕ್ ಯು. ಹೊರಗಿಂದ ನೋಡಿ ನಮ್ಮ ಮನೆ. ಈ ಮನೆಗೆ ನಾನು 5,600 ರೂಪಾಯಿ ಬಾಡಿಗೆ. ನಂದು ಬಾಡಿಗೆ ಮನೆ, ಸ್ವಂತ ಮನೆ ಎಲ್ಲ. ಸ್ವಂತ ಮನೆ ಅಂದ್ಕೊಂಡ್ರಿ ಎಲ್ಲರೂ. ಸ್ವಂತ ಮನೆ ಎಲ್ಲ ಬಾಡಿಗೆ ಮನೆ. ಇದೆಲ್ಲ ಹೊರಗಿನ ಪಿಕ್ಚರ್ ನೋಡ್ರಿ ಹೇಗಿದೆ. ಗೇಟ್ ಎದುರಿಗೇನೆ, ಮನೆ ಎದುರಿಗೇನೆ ಗಾರ್ಡನ್ ಇದೆ. ಇದನ್ನು ನೋಡಿ, ಇದು ಗಾರ್ಡನ್ನು. ತೋರಿಸಿದ್ದೀನಿ ಸುಮಾರು ಸರಿ, ಲೈವಲ್ಲಿ ತೋರಿಸಿದ್ದೀನಿ ಗಾರ್ಡನ್ನು. ನಮ್ಮ ಮನೆ ಎದುರಿಗಿದೆ ಗಾರ್ಡನ್ನು.